ಸಮಾಧಾನ ಪಡಿಸುವವರು ಸಮಾಧಾನವೆಂಬ ಬೀಜವನ್ನು ಬಿತ್ತಿ ನೀತಿಯೆಂಬ ಫಲವನ್ನು ಕೊಯ್ಯುವರು. ಯಾಕೋಬ 3:18. ಪ್ರಿಯರೇ, ನೀವು ಎಲ್ಲ ಕಡೆಗಳಲ್ಲಿ ಸಮಾಧಾನವನ್ನು ಬಯಸುತ್ತಾ ಆ ಸಮಾಧಾನಕ್ಕೋಸ್ಕರ ಪ್ರಯಾಸ ಪಡುವವರಾಗಿ ಇದ್ದರೆ ನಿಮಗೋಸ್ಕರ ದೇವರೊಂದು ವಿಶೇಷವಾದ ಆಶೀರ್ವಾದವನ್ನು ಇಟ್ಟಿದ್ದಾರೆ. ಅದು ನೀತಿ ಎಂಬಂತ ಫಲ. ಅಂದರೆ ಯಾವುದೇ ಅನ್ಯಾಯವಾಗಲಿ ಯಾವುದೇ ವಂಚನೆಯಾಗಲಿ ನಿಮ್ಮ ಜೀವಿತದಲ್ಲಿ ಸಂಭವಿಸದೇ ಇರುವಂತೆ ನೀತಿಯ ಫಲವನ್ನು ನೀವು ಕೊಯ್ಯುವ ಹಾಗೆ ಕರ್ತನು ನಿಮಗೆ ನ್ಯಾಯವನ್ನ ಅನುಗ್ರಹಿಸಲಿದ್ದಾನೆ. ಆದ್ದರಿಂದ ವಂಚನೆಗಳನ್ನು ನೋಡಿ ಭಯಪಡಬೇಡಿ, ಸಮಾಧಾನ ಪಡಿಸುವವರಾಗಿ ದೃಢತೆಯಲ್ಲಿ ಜೀವಿಸಿ ಖಂಡಿತ ಪ್ರತಿಫಲವನ್ನ ಹೊಂದುತ್ತೀರಾ. ದೇವರು ನಿಮ್ಮ ಸಂಗಡ ಇದ್ದು ಈ ವಾಕ್ಯಾನುಸಾರವಾಗಿ ನಿಮ್ಮನ್ನು ಆಶೀರ್ವದಿಸುವರು. ಆಮೇನ್.